ಹಾಯ್, ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಫಂಗಲ್, ಡೈರೆಕ್ಟರ್ ಆಫ್ ಕ್ರಾಕೆಟ್ ಅಕಾಡೆಮಿ ಧಾರವಾಡ. ಆಲ್ರೆಡಿ ಸ್ಟ್ಯಾಟ್ ಮೇಲೆ ಕ್ಲಾಸ್ ಅನ್ನು ನೋಡಿದ್ರ ಮತ್ತು ಜಿಡಿ ಮಾಕ್ ಅನ್ನು ನೋಡಿದ್ರ. ಇವಾಗ SSC ಜಿಡಿಗೆ ಸಂಬಂಧಪಟ್ಟಂತೆ, ಹೌದಾ, SSC ಜಿಡಿಗೆ ಸಂಬಂಧಪಟ್ಟಂತೆ ಏಪ್ರಿಲ್ 27 ಏನು ಎಕ್ಸಾಮ್ ಇದೆಯಲ್ಲ, ಏಪ್ರಿಲ್ 27 ಎಕ್ಸಾಮ್ಗೆ ತಯಾರಿ ಆಗ್ತಕ್ಕಂಥ ಹುಡುಗರಿಗೆ ಟಾಪಿಕ್ ವೈಸ್ ಸಿಂಪ್ಲಿಫಿಕೇಶನ್, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್, ರೇಷಿಯೋ, ಪ್ರಪೋರ್ಷನ್ ಎಲ್ಲವನ್ನ ಟಾಪಿಕ್ ವೈಸ್ ಮಾಡ್ತಾ ಇದೀವಿ. ಎಲ್ಲವನ್ನ ಸ್ವಲ್ಪ ಒಂದು ಸಲ ಕರೆಕ್ಟ್ ಆಗಿ ನೋಡ್ಕೊಂಡು ನಿಮ್ಮ ಎಕ್ಸಾಮ್ಗೆ, ಓಕೆನಾ? ಹಾಗಾದ್ರೆ ಕ್ರಾಕೆಟ್ ಅಕಾಡೆಮಿ ವಿಶೇಷತೆಗಳು ಏನು? ಇಲ್ಲಿ SSC ಬ್ಯಾಂಕಿಂಗ್, ರೈಲ್ವೆ ಮತ್ತು ಜಿಡಿ ಅಗ್ನಿವೀರ್ ಎಕ್ಸಾಮ್ಗೆ ಕ್ಲಾಸಸ್ ಇರ್ತವೆ. ಹೌದಾ, ನಿಮ್ಗೆ ಆಲ್ರೆಡಿ ಕ್ರಾಕೆಟ್ ಅಕಾಡೆಮಿ ಬಗ್ಗೆ ಗೊತ್ತಿದೆ, ಕ್ಲಾಸ್ ಅನ್ನು ನೋಡಿದಿರ. ಸಿಲೆಬಸ್ SSC ಮತ್ತು ಬ್ಯಾಂಕಿಂಗ್, ರೈಲ್ವೆ ಎಕ್ಸಾಮ್ ಏನ್ ಸಿಲೆಬಸ್ ಇದೆಯಲ್ಲ, ಪರ್ಟಿಕ್ಯುಲರ್ ಸಿಲೆಬಸ್ಗೆ ಸಂಬಂಧಪಟ್ಟಂತ ತರಗತಿಗಳಾಗ್ತವೆ. ಕ್ಲಾಸ್ ಅನ್ನು ಕುಂತು ಆಫ್ಲೈನ್ ಆದ್ರೆ ಆಫ್ಲೈನ್ ಡೆಮೋ ಕ್ಲಾಸ್ ಅನ್ನು ಕುಂತು ನೋಡ್ಕೋಬಹುದು, ಆನ್ಲೈನ್ ಆದ್ರೆ ಆನ್ಲೈನ್ ಕ್ಲಾಸಸ್ ಇದಾವೆ. ಕ್ಲಾಸಸ್ ಅನ್ನು ನೋಡಿ ನೀವು ಬೈ ಮಾಡಿ, ಓಕೆನಾ ಸ್ನೇಹಿತರೆ? ಹಾಗಾದ್ರೆ SSC ಜಿಡಿಗೆ ಸಂಬಂಧಪಟ್ಟಂತ ನಿಮ್ಮ ತಯಾರಿ ಜೋರಾಗಿದೆ. SSC ಜಿಡಿ 2026, SSC ಜಿಡಿ 2026ಕ್ಕೆ ಇವಾಗ ಆಲ್ರೆಡಿ ಯಾವ ಡೇಟ್ಗೆ, ಯಾವ ವೀಕ್ಗೆ ನಿಮ್ಗೆ ಎಕ್ಸಾಮ್ ಬೇಕಂತ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಆಲ್ರೆಡಿ 4 ವೀಕ್ ಎಕ್ಸಾಮ್ ಇದೆ. 27ಗೆ ಸ್ಟಾರ್ಟ್ ಆಗುತ್ತೆ. ಮೇ ಲಾಸ್ಟ್ಗೆ, ಮೇ ಎಂಡ್ಗೆ ಎಕ್ಸಾಮ್ ಎಂಡ್ ಆಗ್ತದೆ, ಮೇ ಲಾಸ್ಟ್ಗೆ. ಸೊ ಎಲ್ಲರೂ ಪ್ರಿಫರೆನ್ಸ್ ಅನ್ನು ಕೊಟ್ಟಿದ್ದೀರಾ. ಹಾಗಾದ್ರೆ ಇವಾಗ 27 ಸ್ಟಾರ್ಟ್ ಆಗ್ತಕ್ಕಂಥ SSC ಜಿಡಿ ಎಕ್ಸಾಮ್ಗೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು, ಯಾವ ಟಾಪಿಕ್ ಮೇಲೆ ಯಾವ ತರ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸಿಂಪ್ಲಿಫಿಕೇಶನ್, ಸರಳೀಕರಣ. ಹಾಗಾದ್ರೆ ಸರಳೀಕರಣ ಮೇಲೆ ನಿಮಗೆ 2 or 3 ಕ್ವಶನ್ಸ್ ಫಿಕ್ಸ್ ಬರ್ತವೆ. 2 ಅಥವಾ 3 ಕ್ವಶನ್ಸ್ ಏನಾಗ್ತವೆ, ಫಿಕ್ಸ್ ನಿಮ್ಗೆ ಇದ್ದೇ ಇರ್ತವೆ. SSC ಜಿಡಿಗೆ ಸ್ವಲ್ಪ ಈ ಟಾಪಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ಬಟ್ ಯಾವ ಟೈಪ್ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನ ನಾನು ಈ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹೌದಾ? ಹಾಗಾದ್ರೆ 2-3 ಕ್ವಶನ್ಸ್ ಇದ್ರಲ್ಲಿ ಬರ್ತಾವ ಅಂತಂದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸಿಂಪ್ಲಿಫಿಕೇಶನ್ ಅಲ್ಲಿ ಫಸ್ಟ್ ನೀವು ಏನ್ ತಿಳ್ಕೊಬೇಕಂದ್ರೆ, ಇದರಲ್ಲಿ ಬರ್ತಕ್ಕಂಥ ಫಸ್ಟ್ ಒನ್ ಏನಂದ್ರೆ ಸರ್ ಬೋರ್ಡ್ ಮಾಸ್. ಯಾವ ಬೋರ್ಡ್ ಮಾಸ್? ಜಸ್ಟ್ ಬೋರ್ಡ್ ಮಾಸ್ ಅಂದ್ರೆ ನಡೆಯಲ್ಲ, ವಿ ಬೋರ್ಡ್ ಮಾಸ್, ವಿ ಬೋರ್ಡ್ ಮಾಸ್. ವಿ ಬೋರ್ಡ್ ಮಾಸ್ ಅಂದ್ಮೇಲೆ ನೆಕ್ಸ್ಟ್ ಬರೋದು ಇದರಲ್ಲಿ ಡೆಸಿಮಲ್. ನಿಮ್ಗೆಲ್ಲ ಯಾವ ತರ ಪ್ರಶ್ನೆ ಬರ್ತಾವನ್ನ ಹೇಳ್ತೇನೆ. ಡೆಸಿಮಲ್ ಒಳಗೆ ಬಾರ್ ಕಾನ್ಸೆಪ್ಟ್, ಬಾರ್ ಕಾನ್ಸೆಪ್ಟ್ ನಿಮ್ಮ SSC ಜಿಡಿ ಎಕ್ಸಾಮ್ಗೆ ತಯಾರಿ ಮಾಡ್ತವ್ರು ಇದನ್ನ ನೋಡ್ಕೊಂತಾರೆ. ನೆಕ್ಸ್ಟ್ ಇದ್ರ ಮೇಲೆ ಡೆಸಿಮಲ್ ಸಿಂಪ್ಲಿಫಿಕೇಶನ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಸರ್ಟ್ಸ್ ಅಂಡ್ ಇಂಡೈಸಸ್ ಕೂಡ ಇದ್ರ ಬರುತ್ತೆ. ಸರ್ಟ್ಸ್ ಅಂಡ್ ಇಂಡೈಸಸ್, ಓಕೆ, ಸರ್ಟ್ಸ್ ಅಂಡ್ ಇಂಡೈಸಸ್ ಕೂಡ ಇದರಲ್ಲಿ ಬರುತ್ತೆ. ಇವಾಗ ಬೋರ್ಡ್ ಮಾಸ್ ಮೇಲೆ 1 or 2 ಕ್ವಶನ್ಸ್ ಇರ್ತವೆ. ಹಾಗಾದ್ರೆ ಸರ್ ಬೋರ್ಡ್ ಮಾಸ್, ವಿ ಬೋರ್ಡ್ ಮಾಸ್ ಅಂದ್ರೆ ಏನು? ವಿ ಬೋರ್ಡ್ ಮಾಸ್ ಅಂದ್ರೆ ಏನು ಅನ್ನೋದನ್ನ ಮೊದಲು ಕ್ಲಿಯರ್ ಆಗಿ ನೋಡೋಣ. ಬೇಸಿಕ್ ನಿಮಗೆ ಕರೆಕ್ಟ್ ಆಗಿ ಫೌಂಡೇಶನ್ ಕ್ಲಾಸ್ ಕರೆಕ್ಟ್ ಆಗಿ ಗೊತ್ತದ ಅಂತ ತಿಳ್ಕೊಳ್ರಿ, ಕ್ವಶನ್ಸ್ ಅನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಓಕೆ, ಹಾಗಾದ್ರೆ ಬೋರ್ಡ್ ಮಾಸ್ ನಲ್ಲಿ ಫಸ್ಟ್ ನೋಡ್ರಿ, ವಿ ಅಂದ್ರೆ ಏನು? ವಿ ಮಿನಿಕ್ಯುಲಮ್ ಆರ್ ಲೈನ್ ಆರ್ ಬಾರ್, ಹೌದಾ? ಆರ್ ಬಾರ್ ಆರ್ ಲೈನ್. ನೆಕ್ಸ್ಟ್ ಬರೋದು ಬಿ. ಬಿ ಅಂದ್ರೆ ಏನು ಸರ್? ಬಿ ಅಂದ್ರೆ ಬ್ರಕೆಟ್, ಹೌದಾ? ಬಿ ಅಂದ್ರೆ ಬ್ರಕೆಟ್. ಬ್ರಕೆಟ್ ನಲ್ಲಿ ಫಸ್ಟ್ ಸ್ಮಾಲ್ ಬ್ರಕೆಟ್, ನೆಕ್ಸ್ಟ್ ಫ್ಲವರ್ ಬ್ರಕೆಟ್ ಅಥವಾ ಮೀಡಿಯಂ ಬ್ರಕೆಟ್, ನೆಕ್ಸ್ಟ್ ಸ್ಕ್ವೇರ್ ಬ್ರಕೆಟ್ ಅಥವಾ ಬಿಗ್ ಬ್ರಕೆಟ್ ಅಂತ ಅಂದ್ರೆ ಓಕೆ. ಓ ಅಂದ್ರೆ ಏನು ಸರ್? ಓ ಅಂದ್ರೆ ಆಫ್. ಓ ಅಂದ್ರೆ ಏನ್ರಿ? ಆಫ್. ಓಕೆ, ನೆಕ್ಸ್ಟ್ ಡಿ ಅಂದ್ರೆ ಡಿವಿಷನ್. ಆಫ್ ಮೀನ್ಸ್ ಏನು? ಆಫ್ ಅಂದ್ರೆ ಏನ್ರಿ? ಮಲ್ಟಿಪಲ್. ಡಿ ಅಂದ್ರೆ ಡಿವಿಷನ್, ಭಾಗಾಕಾರ, ಡಿವಿಷನ್, ಭಾಗಾಕಾರ. ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಗುಣಾಕಾರ, ಮಲ್ಟಿಪ್ಲಿಕೇಶನ್, ಗುಣಾಕಾರ.
ಓಕೆ. ನೆಕ್ಸ್ಟ್ ಎ ಅಂದ್ರೆ ಎಡಿಷನ್ ಸಂಕಲನ, ಪ್ಲಸ್ ಮಾಡೋದು. ಎ ಅಂದ್ರೆ ಎಡಿಷನ್ ಸಂಕಲನ. ನೆಕ್ಸ್ಟ್ ಎಸ್ ಅಂದ್ರೆ ಸಬ್ಟ್ರಾಕ್ಷನ್ ವ್ಯವಕಲನ, ಸಬ್ಟ್ರಾಕ್ಷನ್ ವ್ಯವಕಲನ. ಪೆನಿಕುಲಮ್ ಬಾರ್ ಆರ್ ಲೈನ್, ಸೆಕೆಂಡ್ ಒನ್ ಬ್ರಕೆಟ್, ಬ್ರಕೆಟ್ ನಲ್ಲಿ ಮೀಡಿಯಂ ಬ್ರಕೆಟ್, ಸ್ಮಾಲ್ ಬ್ರಕೆಟ್, ಮೀಡಿಯಂ ಬ್ರಕೆಟ್, ಬಿಗ್ ಬ್ರಕೆಟ್. ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್ ಭಾಗಾಕಾರ, ಮಲ್ಟಿಪ್ಲಿಕೇಶನ್ ಗುಣಾಕಾರ, ಎಡಿಷನ್ ಸಂಕಲನ, ಸಬ್ಟ್ರಾಕ್ಷನ್ ವ್ಯವಕಲನ. ನೀವು ಫಸ್ಟ್ ಬೋರ್ಡ್ ಮಾಸ್ ಮೇಲೆ ಪ್ರಾಬ್ಲಮ್ ಅನ್ನು ಬಿಡಿಸ್ಬೇಕಂದ್ರೆ ಈ ಸ್ಟೆಪ್ ವೈಸ್ ಅನ್ನ ಬಿಡಿಸ್ಬೇಕು ನಾವು, ಹೌದಾ? ಹಾಗಾದ್ರೆ ಸರ್ ಬೋರ್ಡ್ ಮಾಸ್ ಮೇಲೆ ಯಾವ ತರ ಬರ್ತಾವೆ, ಟೈಪ್ 1 ಅಲ್ಲಿ ಯಾವ ತರ ಪ್ರಶ್ನೆ ಬರ್ತಾವ ಅನ್ನೋದನ್ನ ಪ್ರಿವಿಯಸ್ ಕ್ವಶನ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ನೀವು ಏನ್ ನಿಮ್ಗೆ ಕ್ವಶನ್ಸ್ ಅದಲ್ವಾ, SSC GD 2025 ಕ್ವಶನ್ಸ್ ಇವೆಲ್ಲ, SSC GD 2025. ಹಾಗಾದ್ರೆ ಫಸ್ಟ್ ಕ್ವಶನ್ ಬನ್ನಿ. ದ ವ್ಯಾಲ್ಯೂ ಆಫ್, ಇದರ ಮೌಲ್ಯ 40 minus 3 into bracket 10 plus 6 into medium bracket 20 minus 10 small bracket 6 minus 5 bracket complete into 2 medium bracket complete divided by 47 big bracket. ಇದು ಅರ್ಥ ಏನಪ್ಪಾ ಅಂತಂದ್ರೆ, ಫಸ್ಟ್ ಇದರಲ್ಲಿ ವಿನಿಕುಲಮ್ ಬಾರ್ ಆರ್ ಲೈನ್ ಇದೆಯಾ, ಇಲ್ಲ ಸರ್. ಬಿ ಸ್ಟೆಪ್ ವೈಸ್ ಹೋಗ್ಬೇಕು, ವಿ ಇದೆಯಾ, ಇಲ್ಲ ಸರ್. ಬಿ ಬ್ರಕೆಟ್ ಇದೆ, ಬ್ರಕೆಟ್ ಫಸ್ಟ್ ಯಾವ ಬ್ರಕೆಟ್ ಅಂತ ತಗೋಬೇಕು ಸರ್, ಸ್ಮಾಲ್ ಬ್ರಕೆಟ್, ಸ್ಮಾಲ್ ಬ್ರಕೆಟ್ ಆದ್ಮೇಲೆ ಮೀಡಿಯಂ ಬ್ರಕೆಟ್, ಮೀಡಿಯಂ ಬ್ರಕೆಟ್ ಆದ್ಮೇಲೆ ಬಿಗ್ ಬ್ರಕೆಟ್ ತಗೋಬೇಕು. ಬನ್ನಿ, 40 minus 3 into 10 plus 6 into medium bracket 20 minus 10, ಇಲ್ಲಿ ನೋಡಿ ಈ ಬ್ರಕೆಟ್ ಅಂತ ತಗೊಳ್ರಿ. 6 minus 1 ಎಷ್ಟು 1, 10 into 1 ಎಷ್ಟು 10, 10 into 1 10, ಡೈರೆಕ್ಟ್ ಆಗಿ 10 ತಗೊಂಡ್ಬಿಡಿ, 10 into 1 10. ನೆಕ್ಸ್ಟ್ ಬ್ರಕೆಟ್ ಕಂಪ್ಲೀಟ್ ಆದ್ಮೇಲೆ ಏನಿದೆ, ಇಂಟು 2 ಇದೆ ಸರ್. 2 ಆದ್ಮೇಲೆ ಮೀಡಿಯಂ ಬ್ರಕೆಟ್, ನಾವು ಮೀಡಿಯಂ ಬ್ರಕೆಟ್ ಅನ್ನ ಕ್ಲೋಸ್ ಮಾಡಬೇಕು. ಓಕೆ, ಯಾವುದೇ ಮೀಡಿಯಂ ಬ್ರಕೆಟ್. ನೆಕ್ಸ್ಟ್ ಡಿವೈಡ್ ಆಗಿ ಏನಿದೆ 47 ಆದ್ಮೇಲೆ ಬಿಗ್ ಬ್ರಕೆಟ್ ಇದೆ. ಓಕೆನಾ? ನೆಕ್ಸ್ಟ್ ನೋಡಿ 40 minus 3 ಇಂಟು ಮೀಡಿಯಂ ಬ್ರಕೆಟ್. ಇವಾಗ ಯಾವ ಬ್ರಕೆಟ್ ತಗೋಬೇಕ್ರಿ, ಇವಾಗ ಸರ್ ಮೀಡಿಯಂ ಬ್ರಕೆಟ್ ನ ತಗೋಣ. 10 plus 6 ಇಂಟು ಹೇಗಿದೆ ಹಾಗೆ ತಗೊಳ್ರಿ. 10 into 2 20, 20 minus 20 0, 20 minus 20 0. ಅದಾದ್ಮೇಲೆ ಡಿವೈಡ್ ಇದೆ, ಡಿವೈಡ್ ತಗೊಳ್ರಿ. ಡಿವೈಡ್ ಆದ್ಮೇಲೆ ಲಾಸ್ಟ್ ಏನಿದೆ 47 ಇದೆ, 47 ಆದ್ಮೇಲೆ ಸರ್ ಬಿಗ್ ಬ್ರಕೆಟ್ ಇದೆ, ಅದನ್ನ ಕ್ಲೋಸ್ ಮಾಡ್ಬೇಕು ನಾವು. ಓಕೆ, ಮಾಡೋಣ. 40 minus 3 ಇಂಟು ಇಲ್ಲಿ ನೋಡಿ 10 ಪ್ಲಸ್ ಇದೆ, 10 plus 6 into 0, 0 ನ 47 ಡಿವೈಡ್ ಮಾಡಿ ಎಷ್ಟು ಬರುತ್ತೆ, 0 ಬರುತ್ತೆ. 10 plus 0 10. ಓಕೆ, 40 minus 3 into 10 30, 40 minus 30 ಎಷ್ಟಾಯ್ತು 10. ಹಾಗಾದ್ರೆ ನಿಮ್ಮ ಆಪ್ಷನ್ ಡಿ 10 ಇಸ್ ದ ಕರೆಕ್ಟ್ ಆನ್ಸರ್. SSC GD 2025 ಕೇಳಿದಂತ ಪ್ರಶ್ನೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. 6 into 0 0, 0 ಅನ್ನ 47 ಇಂದ ಡಿವೈಡ್ ಮಾಡಿದ್ರು ಆನ್ಸರ್ ಏನ್ ಬರುತ್ತೆ ಸರ್, 0 ಬರುತ್ತೆ. 0 ಅನ್ನೋ ಸಂಖ್ಯೆಗೆ ಇಂಟು ಮಾಡಿದ್ರು 0 ಬರುತ್ತೆ. 0 ಅನ್ನೋ ಸಂಖ್ಯೆಗೆ ಯಾವುದೇ ಸಂಖ್ಯೆಯನ್ನ ಡಿವೈಡ್ ಮಾಡಿದ್ರು ಅದು ಆನ್ಸರ್ ಬರುತ್ತೆ. 10 plus 0 10, ಆ 10 ಅಂತ ತಗೊಂಡ್ರಿ. ಇದೇ ಸೇಮ್ ಕ್ವಶನ್ ಇಲ್ಲಿದೆ. GD 17 ಫೆಬ್ರವರಿ 2025 ಶಿಫ್ಟ್ 2 ಅಲ್ಲಿ ಬಂದಂತ ಪ್ರಶ್ನೆ. ದ ವ್ಯಾಲ್ಯೂ ಆಫ್, ಇದರ ಮೌಲ್ಯ ಕೇಳಿದರೆ 69 minus 4 into ಬಿಗ್ ಬ್ರಕೆಟ್ 4 plus 3 into medium bracket 20 minus 5 small bracket 7 minus 5 small bracket complete into 2 medium bracket complete divided by 29 big bracket complete each ಅಂತ ಕೇಳಿದರೆ. ಓಕೆ, ಫಸ್ಟ್ ಏನ್ ಮಾಡಬೇಕು ಸರ್, ಫಸ್ಟ್ ಸ್ಮಾಲ್ ಬ್ರಾಕೆಟ್ ತಗೋಬೇಕು, ಅದಾದ್ಮೇಲೆ ಮೀಡಿಯಂ ಬ್ರಾಕೆಟ್, ಅದಾದ್ಮೇಲೆ ಬಿಗ್ ಬ್ರಾಕೆಟ್. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿ. ಓಕೆ, ಬನ್ನಿ. 69 minus 4 into bracket 4 plus 3 into 20 minus 5 ಇದೆ, 5 ತಗೊಳ್ರಿ. 7 minus 5 2, 5 into 2 ಎಷ್ಟಾಯ್ತು ಸರ್, 5 into 2 10, 10 ತಗೊಳ್ರಿ. 10 ಆದ್ಮೇಲೆ 10 into 2 ಆಯ್ತು. 2 ಆದ್ಮೇಲೆ ಏನಿದೆ ಸರ್, ಇಲ್ಲಿ ಬ್ರಕೆಟ್ ಇದೆ, ಬ್ರಕೆಟ್ ಆದ್ಮೇಲೆ ಡಿವೈಡ್ ಇದೆ, ಡಿವೈಡ್ ಆದ್ಮೇಲೆ 29 ಆದ್ಮೇಲೆ ಮತ್ತೆ ಅಗೇನ್ ಬ್ರಕೆಟ್ ಇದೆ, ಹೌದಾ? 69 minus 4 into ಬ್ರಕೆಟ್ 4 plus 3 ಮಾಡೋಕ್ಕಿಂತ ಮುಂಚೆ 4 plus 3 into 20, 10 into 20 20, 20 minus 20 ಸರ್ 0,
0 ಆದ್ಮೇಲೆ ನೆಕ್ಸ್ಟ್ ಡಿವೈಡ್ ಏನಿದೆ ಸರ್, ಡಿವೈಡ್ ಆದ್ಮೇಲೆ 29 ಇದೆ, ಅದಾದ್ಮೇಲೆ ಬಿಗ್ ಬ್ರಾಕೆಟ್ ಕಂಪ್ಲೀಟ್ ಮಾಡಿ. ಓಕೆನಾ. 69 ಮೈನಸ್ 4 ಇಂಟು 3 ಇಂಟು 0 0 0ನ 29 ಡಿವೈಡ್ ಮಾಡಿದ್ರೆ 0 ಬರುತ್ತೆ. 4 ಪ್ಲಸ್ 0 4. ನೆಕ್ಸ್ಟ್ 69 ಮೈನಸ್ 4 ಇಂಟು 4 ಎಷ್ಟಾಯ್ತು 16. 69 ಮೈನಸ್ 16 ಎಷ್ಟಾಯ್ತು ಸರ್ 53. ಹಾಗಾದ್ರೆ 53 ಎಲ್ಲಿದೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪ್ಲಿಫಿಕೇಶನ್ ಮೇಲೆ SSC GD 2025 ಕೇಳಿದಂತ ಪ್ರಶ್ನೆ. ಓಕೆ, ನೆಕ್ಸ್ಟ್ ಬನ್ನಿ. ಇವಾಗ SSC GD ಈ ಡಿಫರೆಂಟ್ ಕ್ವಶನ್ ಬಂದಿತ್ತು, ಹೌದಾ. ನೆಕ್ಸ್ಟ್ ಬೇರೆ ಬೇರೆ ಶಿಫ್ಟ್ ಮೇಲೆ ಬಂದಿದ್ದಾವೆ. ನಾನು ನಿಮಗೆ ಕ್ವಶನ್ಸ್ 25 ಹೇಗೆ ಕೇಳಿದಾರೆ, 24 ಹೇಗೆ ಕೇಳಿದಾರೆ, 23, 22, 21 ಸಿಂಪ್ಲಿಫಿಕೇಶನ್ ಹೇಗೆ ಕೇಳಿದ್ರೆ ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ಮಾಡ್ತಾ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ SSC GD 25 ಇದು ಸೆಕೆಂಡ್ ಟೈಪ್, ಫೈಂಡ್ ದ ವ್ಯಾಲ್ಯೂ ಆಫ್, ಇದರ ಮೌಲ್ಯವನ್ನ ಕಂಡುಹಿಡಿದು ಹೇಳ್ತಾರೆ. ಫಸ್ಟ್ ಟೈಪ್ ಅನ್ನ ನೋಡಿದ್ರಿ. ಸೆಕೆಂಡ್ ಟೈಪ್ ಅಲ್ಲಿ ಬಿಗ್ ಬ್ರಾಕೆಟ್ ಸ್ಮಾಲ್ ಬ್ರಾಕೆಟ್ 49 ಡಿವೈಡ್ 7 ಸ್ಮಾಲ್ ಬ್ರಾಕೆಟ್ ಕಂಪ್ಲೀಟ್ ಇಂಟು ಮೀಡಿಯಂ ಬ್ರಾಕೆಟ್ 57/3 ಪ್ಲಸ್ 19/7 ಇಂಟು ಸ್ಮಾಲ್ ಬ್ರಾಕೆಟ್ 9 ಮೈನಸ್ 2 ಸ್ಮಾಲ್ ಬ್ರಾಕೆಟ್ ಕಂಪ್ಲೀಟ್, ಮೀಡಿಯಂ ಬ್ರಾಕೆಟ್ ಕಂಪ್ಲೀಟ್, ಬಿಗ್ ಬ್ರಾಕೆಟ್ ಕಂಪ್ಲೀಟ್. ಓಕೆ ಸರ್, ಫಸ್ಟ್ ಏನ್ ಮಾಡಬೇಕು ಸರ್, ಫಸ್ಟ್ ಸ್ಮಾಲ್ ಬ್ರಾಕೆಟ್ ಅಂತ ತಗೊಳ್ರಿ. ಇವಾಗ 49/7 ಈ ತರ ಅಂದ್ರೂ ಒಂದೇ, ಅಥವಾ 49 ಡಿವೈಡ್ ಬೈ 7 ಅಂದ್ರೂ ಒಂದೇ, ಹೌದಾ. ಇಂಟು ಮೀಡಿಯಂ ಬ್ರಾಕೆಟ್ 57/3 ಇದೆ, 57/3 ತಗೊಳ್ರಿ, ಪ್ಲಸ್ 19/7 ಇದೆ, 19/7 ಇಂಟು ಇದೆ 9 ಮೈನಸ್ 2 ಸ್ಮಾಲ್ ಬ್ರಾಕೆಟ್ ತೆಗೆದ್ರೆ ಎಷ್ಟು ಬಂತು 7 ಬಂತು. ಇವಾಗ ಇದು ಮೀಡಿಯಂ ಬ್ರಾಕೆಟ್, ಇದು ಬಿಗ್ ಬ್ರಾಕೆಟ್, ಹೌದಾ. ಇವಾಗ 7 ಕ್ಯಾನ್ಸಲ್, 7 ಕ್ಯಾನ್ಸಲ್, 3 1 3 2 3 9, ಹೌದಾ. 3 2 3 9, 7 1 7 7 49. ಮೀಡಿಯಂ ಬ್ರಾಕೆಟ್ ನಲ್ಲಿ 7 ಇದೆ ಇಂಟು ಸ್ಮಾಲ್ ಬ್ರಾಕೆಟ್ ನಲ್ಲಿ 29 ಪ್ಲಸ್ 19 ಎಷ್ಟಾಯ್ತು 39, 29 ಪ್ಲಸ್ 19 48, ಹೌದಾ. 48 ಇವಾಗ ಎರಡನ್ನ ಇಂಟು ಮಾಡಿ, 7 8 56 ಕೈಲ 5, 7 4 28 ಪ್ಲಸ್ 5 33, ಹೌದಾ. ಆಪ್ಷನ್ ಮಿಸ್ಟೇಕ್ ಆಗಿದೆ ನೋಡ್ರಿ. 7 7 43, ಸಾರಿ ಎಸ್ 3 1 3 3 1 3 3 9 ಸಾರಿ 19 ಇಂಟು 19, 19 ಪ್ಲಸ್ 19 ಸರ್ 38, ಸಾರಿ 7 8 56, 7 3 21 ಪ್ಲಸ್ 5 26, 266 ಎಲ್ಲಿದ್ರಿ, ಆಪ್ಷನ್ ಬಿ 266 ಇಸ್ ದ ಕರೆಕ್ಟ್ ಆನ್ಸರ್. ಇದೇ ಸೇಮ್ ಕ್ವಶನ್ ಅನ್ನ ನೋಡೋಣ ಬನ್ನಿ. ಸೇಮ್ GD 2025 ಫೆಬ್ರವರಿ 5 ಶಿಫ್ಟ್ 3 ಬಂದಂತ ಪ್ರಶ್ನೆ. ಸೇಮ್ ಕ್ವಶನ್ ಇದೆ, ಹೌದಾ. ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ. GD ಕ್ವಶನ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ 25, 24, 23, 22, 21 ಬೇಸೇ ಬರ್ತವೆ, ಬಟ್ ಎಲ್ಲವನ್ನ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಓಕೆ, ಔಟ್ ಆಫ್ 20 ಮಾಡೋಕ್ಕೂ ಮ್ಯಾಥ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ 42ಗೆ ಏನ್ ಮಾಡ್ತಾ ಇದ್ರ ಸರ್ 7 ಡಿವೈಡ್ ಮಾಡ್ತಾ ಇದ್ರ. ನೆಕ್ಸ್ಟ್ ಇಂಟು ಮಾಡ್ತೀರಾ, ಮೀಡಿಯಂ ಬ್ರಾಕೆಟ್ ಇದೆ 42/3 ಪ್ಲಸ್ 19/4 ಇಂಟು 8 ಮೈನಸ್ 4 ಅಂದ್ರೆ ಎಷ್ಟು ಸರ್ 4. ಇವಾಗ ಮೀಡಿಯಂ ಬ್ರಾಕೆಟ್ ಕ್ಲೋಸ್ ಇದೆ, ಬಿಗ್ ಬ್ರಾಕೆಟ್ ಕ್ಲೋಸ್ ಇದೆ, ಕ್ಯಾನ್ಸಲ್ ಮಾಡಿ. 7 1 ಸರ್ 7 6 ಎದ್ರಲ್ಲಿ ಇದೆ ಇದು ಸರ್ ಮೀಡಿಯಂ ಬ್ರಾಕೆಟ್ ಅಲ್ಲಿ, ಇನ್ನು ಕ್ಲೋಸ್ ಆಗಿಲ್ಲ. 6 ಇಂಟು ನೆಕ್ಸ್ಟ್ ಮೀಡಿಯಂ ಬ್ರಾಕೆಟ್ ಕ್ಲೋಸ್ ಮಾಡಿ, 3 1 3 1 3 3 4 12, 4 4 ಕ್ಯಾನ್ಸಲ್ ಆಯ್ತು. 19 ಪ್ಲಸ್ 14 33. ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಡ್ರಿ. 6 3 18 ಕೈಲ 1, 6 3 18 ಪ್ಲಸ್ 1 19, 198. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಗೊತ್ತಾಯ್ತಾ ಯಾವ ತರ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಬರ್ತಾವ ಅಂತೇಳಿ. ನೆಕ್ಸ್ಟ್ ಬನ್ನಿ ಸರ್, ಸೇಮ್ ಕ್ವಶನ್ ಕೊಟ್ಟಿದ್ದಾರೆ ಮಾಡಿ, ಡೈರೆಕ್ಟ್ ಮಾಡಿದ್ರು ಬರುತ್ತೆ. ಡೈರೆಕ್ಟ್ ಮಾಡೋಣ ಸರ್. 9 1 9 7 7 ಬಂತು ಸರ್. ನೆಕ್ಸ್ಟ್ 8 ಇದೆ, 8 ತಗೊಳ್ರಿ. 8 1 8 1 8 8 2 16, 9 ಮೈನಸ್ 5 ಎಷ್ಟಾಯ್ತ್ರಿ 4, 4 4 ಕ್ಯಾನ್ಸಲ್ ಆಯ್ತು. 12 ಪ್ಲಸ್ 11 33 ಸರ್. ನೆಕ್ಸ್ಟ್ 7 3 21 ಕೈಲ 2, 7 3 21 ಪ್ಲಸ್ 2, ಹೌದಾ 33 ಬಂತಾ, ಸಾರಿ ಇಲ್ಲಿ ಮಿಸ್ಟೇಕ್ ಆಯ್ತಾ, 23 ಬಂತು. 7 3 21 ಕೈಲ 2, 7 2 14 ಪ್ಲಸ್ 2 16, 161. ಆಪ್ಷನ್ ಸಿ 161 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಯಾವ ತರ ಕ್ವಶನ್ಸ್ ತುಂಬಾ ಈಜಿ ಇರ್ತವೆ, ಸ್ವಲ್ಪ ಬೇಸಿಕ್ ಗೊತ್ತಾದ್ರೆ ಸಾಕು. ನೆಕ್ಸ್ಟ್ ಬನ್ನಿ, ಇದು ಥರ್ಡ್ ಟೈಪ್. ಫಸ್ಟ್ ಟೈಪ್ ನೋಡಿದ್ರಿ, ಸೆಕೆಂಡ್ ಟೈಪ್ ನೋಡಿದ್ರಿ, ಥರ್ಡ್ ಟೈಪ್ SSC GD 2025 ಕೇಳುವಂತ ಪ್ರಶ್ನೆ. ನೆಕ್ಸ್ಟ್ ಬನ್ನಿ, ಏನ್ ಕೊಟ್ಟಿದ್ದಾರೆ ಸರ್, -9 ಕೊಟ್ಟಿದ್ದಾರೆ, ನೆಕ್ಸ್ಟ್ ಮೈನಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ -60 ಕೊಟ್ಟಿದ್ದಾರೆ, ಬ್ರಾಕೆಟ್ ಕಂಪ್ಲೀಟು, ನೆಕ್ಸ್ಟ್ ಬ್ರಾಕೆಟು -15 ಇದೆ, ಬ್ರಾಕೆಟ್ ಕಂಪ್ಲೀಟು,
ಪ್ಲಸ್ ನೆಕ್ಸ್ಟ್ ಬ್ರಕೆಟ್ -3 ಇದೆ, ಬ್ರಕೆಟ್ ಕಂಪ್ಲೀಟ್ ಇಂಟು 8. ಹೌದಾ? ನೆಕ್ಸ್ಟ್ -9 ಹೇಗಿದೆ ಹಾಗೆ ತಗೊಳ್ರಿ, ಬ್ರಕೆಟ್ ನಲ್ಲಿ -9 ಮೈನಸ್ ಇಂಟು ಮೈನಸ್ ಪ್ಲಸ್ 16. ಓಕೆ, ಡಿವೈಡ್ ಇದೆ, ಡಿವೈಡ್ ಆದ್ಮೇಲೆ ಏನಿದೆ ಸರ್ -15 ಇದೆ, -15 ತಗೊಳ್ಳಿ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಸರ್ ಮೈನಸ್ 8 3 24. ನೆಕ್ಸ್ಟ್ 15 1 15 4 ಇಲ್ಲಿ ನೋಡಿ -9 ಇದೆ, -9 ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ -4 ಸರ್. ನೆಕ್ಸ್ಟ್ -24 ಇಲ್ಲೂ ಪ್ಲಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಮೈನಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಇಂಟು ಮೈನಸ್ -24 -4 -28 -28 ಮೈನಸ್ ಎಷ್ಟು 37 ಎಲ್ಲಿದೆ ಆಪ್ಷನ್ ಡಿ -37 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಜಬರ್ದಸ್ತ್ ಕ್ವಶನ್ ಗೆ ಬನ್ನಿ. ಸೇಮ್ ಕ್ವಶನ್ ಇರ್ತವೆ. -9 ಕೊಟ್ಟಿದ್ದಾರೆ, -9 ನೆಕ್ಸ್ಟ್ ಮೈನಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ -60 ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಿವೈಡ್ ಇದೆ, ಡಿವೈಡ್ ಆದ್ಮೇಲೆ -12 ಇದೆ, -12 ಆದ್ಮೇಲೆ ಪ್ಲಸ್ ಇದೆ, ಪ್ಲಸ್ ಆದ್ಮೇಲೆ -3 ನೆಕ್ಸ್ಟ್ ಇಂಟು ಆದ್ಮೇಲೆ 9. ಇಲ್ಲಿ ಸಿಂಬಲ್ ಅನ್ನ ನೀವು ಕರೆಕ್ಟ್ ಆಗಿ ಹಚ್ಕೋ ಗೊತ್ತಾಗಬೇಕು. -9 ಇದೆ, ಮೈನಸ್ ತಗೊಳ್ರಿ, ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಸರ್ +60 ಆದ್ಮೇಲೆ ಡಿವೈಡ್ ಸಿಂಬಲ್ ಇದೆ, ಡಿವೈಡ್ ತಗೊಳ್ಳಿ, ಡಿವೈಡ್ ಆದ್ಮೇಲೆ ಸರ್ -12 ಇದೆ, -12 ಪ್ಲಸ್ ಇಂಟು ಮೈನಸ್ 9 3 27 -9 ಇದೆ, -9 12 1 12 ಹೌದಾ, ಪ್ಲಸ್ ಇಂಟು ಮೈನಸ್ -5 ನೆಕ್ಸ್ಟ್ -27 -27 -5 -32 -9 -41 ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, RRB ಗ್ರೂಪ್ ಡಿಗೆ 10ರಿಂದ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಆನ್ಲೈನ್ ಮತ್ತು ಆಫ್ಲೈನ್. ನಿಮಗೆ ಕೇಂದ್ರ ಸರ್ಕಾರದ ಹುದ್ದೆಯನ್ನು ಪಡೆದುಕೊಳ್ಳಬೇಕೇ ಅಂತಿದ್ರೆ, ಕರೆಕ್ಟ್ ಸಿಲೆಬಸ್ ಬೇಕಿದ್ರೆ ರೈಲ್ವೆ ಎಕ್ಸಾಮ್ ಪ್ರೀವಿಯಸ್ ಇಯರ್ 2026 ಏನಾಗಿದ್ದಾವೆ 21ರಿಂದ 26 ಅವೆಲ್ಲ ಟಾಪಿಕ್ ವೈಸ್ ಬರ್ತಾ ಇದಾವೆ. ಅಪ್ಟಿಟ್ಯೂಡ್ ಆಗ್ಬೋದು, ರೀಸನಿಂಗ್ ಆಗ್ಬೋದು, ಜನರಲ್ ಸೈನ್ಸ್ ಆಗ್ಬೋದು, ಜನರಲ್ ನಾಲೆಜ್ ಆಗ್ಬೋದು. ಹೌದಾ, ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದಾವೆ, ಬೇಗ ವಿಸಿಟ್ ಮಾಡಿ, ಇಲ್ಲ ಆನ್ಲೈನ್ ಬೈ ಮಾಡ್ರಿ. ಓಕೆನಾ, ಇದಾದ್ಮೇಲೆ ರೈಲ್ವೆ ಗ್ರೂಪ್ ಡಿಗೆ ನಾವು VOD ಬ್ಯಾಚ್ ಅಂತ ಮಾಡಿದ್ವಿ. ಅದರಲ್ಲಿ ಮ್ಯಾಥ್ಸ್ ಕ್ಲಾಸ್ ನಂದಿದೆ, ರೀಸನಿಂಗ್ ಕ್ಲಾಸ್ ಮನಿ ಸರ್ ಇದೆ, ನಾಗರಾಜ್ ಸರ್ ಸೈನ್ಸ್ ಕ್ಲಾಸ್ ಇದೆ. ಹೌದಾ, ಅದರಲ್ಲಿ ಹೋಗಿ ಡೆಮೋ ಕ್ಲಾಸ್ ಇದೆ, ಡೆಮೋ ಕ್ಲಾಸ್ ಅನ್ನು ನೋಡಿ ಬೈ ಮಾಡಿ. ಓಕೆನಾ, ನೆಕ್ಸ್ಟ್ ಬನ್ನಿ SSGD ಫೆಬ್ರವರಿ 2025 ಕ್ವಶನ್. ಇಲ್ಲೂ ಸೇಮ್ ಡೈರೆಕ್ಟ್ ಮಾಡೋಣ. ಓಕೆ ಸರ್, 5 1 5 10 50 ಎಷ್ಟು ಬಂತು ಸರ್ 10 ಬಂತು. ನೆಕ್ಸ್ಟ್ ಇಂಟು 3 1 3 2 3 2 6 3 4 12 ನೆಕ್ಸ್ಟ್ 8 - 7 1 1 ಕ್ಯಾನ್ಸಲ್ ಆಯ್ತು. 24 + 12 36 ಇಂಟು 10 360. ಓಕೆ ಸ್ನೇಹಿತರೆ, ಈ ಕ್ವಶನ್ ಪೂರ್ತಿಯಾಗಿ ಇದು ಕ್ಲಿಯರ್ ಗೊತ್ತಾಯ್ತು ಹೇಗಂತೇಳಿ. 5 10 50 3 2 6 3 4 1 1 ಕ್ಯಾನ್ಸಲ್ ಆಯ್ತು. 24 + 12 36 36 ಇಂಟು 10 360. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ SSGD 2025 ಪ್ರಶ್ನೆ ಶಿಫ್ಟ್ 1ಕ್ಕೆ ಅಂತ ಪ್ರಶ್ನೆ. ಹೌದಾ, ಫೈಂಡ್ ದ ವ್ಯಾಲ್ಯೂ, ಸೇಮ್ ಕ್ವಶನ್ ಇದೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಪ್ರಿವಿಯಸ್ ಕ್ವಶನ್ ಅಲ್ಲಿ ಸ್ವಲ್ಪ ಚೇಂಜಸ್ ಇತ್ತು, ಇವಾಗ ಈ ಕ್ವಶನ್ ಅಲ್ಲೂ ಸ್ವಲ್ಪ ಚೇಂಜಸ್ ಇದೆ. ಓಕೆ, ಬ್ರಕೆಟ್ ಆದ್ಮೇಲೆ 18 ಇಂಟು 19 ಮಾಡ್ತಾರೆ. ಹೌದಾ ಸರ್, 18 ಇಂಟು 19 ಲಾಸ್ಟ್ ಮಾಡೋಣ, ಡೋಂಟ್ ವರಿ. 18 ಇಂಟು 19 ಹೇಗಿದೆ ಹಾಗೆ ಇಡಿ ಬ್ರಕೆಟ್ ನಲ್ಲಿ. ನೆಕ್ಸ್ಟ್ ಇಂಟು ಇಲ್ಲ ಡೈರೆಕ್ಟ್ 18 ಇಂಟು 19 ಮಾಡ್ತಾನೆ ಮಾಡಿಬಿಡಿ. ಹೌದಾ, 18 ಇಂಟು 19 18 9 ಎಷ್ಟು ಸರ್, 18 9 162. ಕೈಲ ಎಷ್ಟು ಕೊಟ್ಟಿದ್ರೆ 16 ಕೈಲ ಇಟ್ಟಿದ್ರೆ ಕೈಲ ತಗೊಳ್ಳಿ. ನೆಕ್ಸ್ಟ್ 18 1 18 ಪ್ಲಸ್ 16 ಎಷ್ಟು 34 348. 18 9 162 16 ಕೈಲ ಇಟ್ಟರೆ 2 ತೊಂದ್ರಿ. 18 1 18 ಪ್ಲಸ್ 16 ಎಷ್ಟಾಯ್ತು 18 ಪ್ಲಸ್ 1 16 34 ಆಯ್ತು. ಓಕೆನಾ, ಸಾಲ್ವ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಬನ್ನಿ ಇಂಟು ಮೀಡಿಯಂ ಬ್ರಾಕೆಟ್ ಇದೆ ತಗೊಳ್ರಿ. 8 ಡಿವೈಡೆಡ್ ಬೈ 4 ಇಂಟು 16 - 12 ಅಂದ್ರೆ ಎಷ್ಟು ಸರ್ 4 ಬೈ 2 1 2 4 4 1 4 1 ನೆಕ್ಸ್ಟ್ 342 ಇಂಟು ಎಷ್ಟು ಉಳಿತು ಸರ್ ಇಂಟು 4 ಉಳಿತು. ತಗೊಳ್ರಿ ಇಂಟು ಮಾಡಿ. 4 2 8 4 4 16 ಕೈಲ 1 4 3 12 ಪ್ಲಸ್ 1 13 1368 ಎಲ್ಲಿದೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಸರಿಯಾದ ಉತ್ತರ. ನೆಕ್ಸ್ಟ್ ಬನ್ನಿ, ಇದೇ ಸೇಮ್ ಕ್ವಶನ್ ಇದೆ. ಹೌದಾ, 17 9 ಎಷ್ಟು ಸರ್ 17 9 153 ಡೈರೆಕ್ಟ್ ಮಾಡಿ ಇಂಟು
6/3 ಇದೆ, ಮೀಡಿಯಂ ಬ್ರಾಕೆಟ್ ನಲ್ಲಿ 6/3 ತಗೊಳ್ರಿ. ನೆಕ್ಸ್ಟ್ ಇಂಟು 18 ಮೈನಸ್ 14 ಎಷ್ಟಿದೆ, 4 ಇದೆ, ಡಿವೈಡ್ ಬೈ 2 ಇದೆ, 2 ಒಂದ್ಲೆ 2 ಎರಡ್ಲೆ 3 ಒಂದ್ಲೆ 3 ಎರಡ್ಲೆ. ಈ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ಕೊಡ್ರಿ. ಹೌದಾ, ಇಲ್ಲಿ ಬಿಗ್ ಬ್ರಾಕೆಟ್ ಇದೆ ಅಂತಿದ್ರ, ಬಿಗ್ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ಕೊಡ್ರಿ. 153 ಇದೆ, 153 ಆದ್ಮೇಲೆ 2 ಇಂಟು 2 ಎಷ್ಟಾಯ್ತು, 4 ಆಯ್ತು. 153 ಇಂಟು 4, 4 ಮೂರ್ಲೆ 12 ಕೈಲ 1, 4 ಐಲೆ 20 ಪ್ಲಸ್ 1 21, 4 ಒಂದ್ಲೆ 4 ಪ್ಲಸ್ 2 6, 6 12. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ GD 2025 4ನೇ ಟೈಪ್ ಪ್ರಶ್ನೆ ಇದು, 11 ಕ್ವಶನ್. ಈ ಟೈಪ್ ಪ್ರಶ್ನೆ ಇಲ್ಲಿ ಬಂದಿದ್ದಾವೆ, ಸ್ವಲ್ಪ ಎಲ್ಲ ಟೈಪ್ ಅನ್ನ ನೋಡ್ಕೊಡ್ರಿ. ಏನ್ ಕೊಟ್ಟಿದ್ದಾರೆ ಸರ್, 16 ಪ್ಲಸ್ ಆದ್ಮೇಲೆ 9 ಕೊಟ್ಟಿದ್ದಾರೆ, 9 ಆದ್ಮೇಲೆ ಡಿವೈಡ್ ಬೈ 3 ಕೊಟ್ಟಿದ್ದಾರೆ, ಮೈನಸ್ 2 ಇಂಟು 3 6, 3 ಒಂದ್ಲೆ 3 ಮೂರ್ಲೆ 16 ಪ್ಲಸ್ 3 19, 19ರಲ್ಲಿ ಮೈನಸ್ 6 ಹೋದ್ರೆ ಎಷ್ಟು ಉಳಿತ್ರಿ ಸರ್, 13 ಉಳಿತು. ಆಪ್ಷನ್ ಡಿ 13 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ, ಅದೇ ಸೇಮ್ ಪ್ರಶ್ನೆ ಇದೆ. 32 ಡಿವೈಡ್ ಬೈ 8 ಇದೆ, ಇಂಟು 4 ಇದೆ, ಮೈನಸ್ 3 ಇಂಟು 3 9, 8 ಒಂದ್ಲೆ 8 ನಾಲ್ಕಲೆ 4 ನಾಲ್ಕಲೆ ಎಷ್ಟು 16, 16ರಲ್ಲಿ 9 ಮೈನಸ್ ಮಾಡಿದ್ರೆ ಎಷ್ಟಾಯ್ತು, 7 ಆಯ್ತು. ಆಪ್ಷನ್ ಸಿ 7 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ GD 2025 ಬಂದಂತ ಎಲ್ಲ ಪ್ರಶ್ನೆ ನೋಡಿದ್ಮೇಲೆ GD 2024ಕ್ಕೆ ಹೋಗೋಣ. ರೆಡಿ ಇದೀರಾ? ಓಕೆ ಸರ್. 7 ಪ್ಲಸ್ 33 ಎಷ್ಟು ಸರ್, 40, ಇಂಟು 44 ಡಿವೈಡ್ ಬೈ 7 ಅಂದ್ರೆ ಎಷ್ಟು, 22, ಇಂಟು 5 ಐದ್ಲೆ 25 ಸರ್, 5 ಐದ್ಲೆ 25. ಇಲ್ಲಿ ಇಂಟು ಮಾಡಿ ನೋಡ್ರಿ, 22 ಇಂಟು 0 0, 22 ಇಂಟು 4 88, 880 ಇಂಟು 25 ಮಾಡಿದ್ರೆ ನಿಮ್ಮ ಆನ್ಸರ್ ಬರುತ್ತೆ. 25 ಇಂಟು 0 0, 25 ಎಂಟ್ಲೆ 200 ಕೈಲ 20, 25 ಎಂಟ್ಲೆ 200 ಪ್ಲಸ್ 20 220. ಎಷ್ಟು ಬಂತ್ರಿ ಆನ್ಸರ್, 22,000. ಆಪ್ಷನ್ ಸಿ 22,000 ಕರೆಕ್ಟ್ ಆನ್ಸರ್. GD 2024 ಪ್ರಶ್ನೆ. ನೆಕ್ಸ್ಟ್ ಬನ್ನಿ, GD 2024 ಮತ್ತೊಂದು ಕ್ವಶನ್ ಕೇಳಿದ್ದಾರೆ. 13 ಇಂಟು 12, ಫಸ್ಟ್ ಇಂಟು ಮಾಡ್ರಿ. 13 ಇಂಟು 12 ಎಷ್ಟಾಯ್ತು ಸರ್, 156. ನೆಕ್ಸ್ಟ್ ಪ್ಲಸ್ 12 ಇಂಟು 11, 12 ಹತ್ಲಿ 120 ಪ್ಲಸ್ 12 132, ಮೈನಸ್ 14 ಇಂಟು 15, 14 ಹತ್ಲಿ 140, 14 ಐಲಿ 70, 210. ಹೌದಾ, ನೆಕ್ಸ್ಟ್ ಮೈನಸ್ 13 9 ಎಷ್ಟು 113. ನೆಕ್ಸ್ಟ್ ಪ್ಲಸ್ 19 ಇಂಟು 15, 15 ಹತ್ಲಿ 150, 15 9 15 ಹತ್ಲಿ ಎಷ್ಟು 150 ಕೈಲ 15, 15 9 135, 135 ಪ್ಲಸ್ 15 150, 1500 ಆಯ್ತು. ಹೌದಾ, ಕ್ಲಿಯರ್ ನೋಡ್ರಿ. 15 9 ಎಷ್ಟು 100, ಸಾರಿ ಮಿಸ್ಟೇಕ್ ಆಯ್ತು, ಮಿಸ್ಟೇಕ್. ಓಕೆ, 15 9 ಎಷ್ಟು ಸರ್, 15 9 135 ಕೈಲ 13, ಮಿಸ್ಟೇಕ್ ಆಯ್ತು, ಸಾರಿ. 15 1 15, 15 ಪ್ಲಸ್ 13 28, ಹೌದಾ 285, ಸಾರಿ 150, 15 285. ಇವಾಗ ಏನ್ ಮಾಡಿ, ಪ್ಲಸ್ 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 ಸಪರೇಟ್ ಮಾಡಿ. ಯಾವ ಯಾವ್ದಾವೆ ಸರ್, ಪ್ಲಸ್ 156 ಇದೆ, ಓಕೆ, ಪ್ಲಸ್ 132 ಇದೆ, ಪ್ಲಸ್ 285, ಪ್ಲಸ್ ಅನ್ನ ಸಪರೇಟ್ ಮಾಡಿ. ನೆಕ್ಸ್ಟ್ ಮೈನಸ್ 210 ಇದೆ, ಮೈನಸ್ 117 ಇದೆ, ಅದನ್ನು ಸಪರೇಟ್ ಮಾಡಿ. ಈಜೆ ಕುಡಿಸಿ. 6 ಪ್ಲಸ್ 2 8 5 13, 8 1 9 3 12 5 17, 8 16 17. ನೆಕ್ಸ್ಟ್ 3 ಪ್ಲಸ್ 2 570, ಇದನ್ನು ಕೊಡಿಸಿ. 7 1 ಪ್ಲಸ್ 1 2, 2 ಪ್ಲಸ್ 1 3, 573ರಲ್ಲಿ ಎಷ್ಟನ್ನ ಮೈನಸ್ ಮಾಡಬೇಕು ಇವಾಗ ಸರ್, 327 ಮೈನಸ್ ಮಾಡಿ. 13ರಲ್ಲಿ 7 ಹೋದ್ರೆ 6 ಉಳಿತು, 7ರಲ್ಲಿ 3 ಹೋದ್ರೆ 4 ಉಳಿತು, 5ರಲ್ಲಿ 3 ಹೋದ್ರೆ 246. ಆಪ್ಷನ್ ಎ 246 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, GD 2024 ಪ್ರಶ್ನೆ. ನೆಕ್ಸ್ಟ್ GD 2024 ಫೆಬ್ರವರಿ 23 ಕೇಳಿದಂತ ಪ್ರಶ್ನೆ. ಶಿಫ್ಟ್ 4, 144 ಡಿವೈಡ್ ಬೈ 33. ಆಪ್ ಅಂದ್ರೆ ಏನು ಸರ್, ಆಪ್ ಅಂದ್ರೆ ಇಂಟು 11/12. ನೆಕ್ಸ್ಟ್ ಮೈನಸ್ ಇದೆ 132 ಡಿವೈಡ್ ಬೈ 13. ಆಪ್ ಅಂದ್ರೆ ಇಂಟು 52 ಡಿವೈಡ್ ಬೈ 12. 12 ಒಂದ್ಲೆ 12 12ಲೆ, 11 ಒಂದ್ಲೆ 11 ಮೂರ್ಲೆ, 3 ಒಂದ್ಲೆ 3 4ಲೆ, ಎಷ್ಟು ಬಂತ್ರಿ 4. ಮೈನಸ್ ಇದೆ ಮೈನಸ್ 13 ಒಂದ್ಲೆ 13 4ಲೆ, 12 ಒಂದ್ಲೆ 12 11ಲೆ, 11 4ಲೆ 44. ಮೈನಸ್ 44 ಅಲ್ಲಿ ಪ್ಲಸ್ 4 ಎಷ್ಟು ಹೋಯ್ತ್ರಿ ಸರ್, ಮೈನಸ್ 40.
ಆಪ್ಷನ್ ಸಿ -40 ಇಸ್ ದ ಕರೆಕ್ಟ್ ಆನ್ಸರ್. GD 2024 ಸೇಮ್ ಪ್ರಶ್ನೆ, ಇಲ್ಲಿ ಮೈನಸ್ ಬಂದಿತ್ತು, ಇಲ್ಲಿ ಪ್ಲಸ್ ಬಂದಿದೆ. ಹೌದಾ? 625ಕ್ಕೆ ಡಿವೈಡೆಡ್ ಬೈ 125 ಮಾಡ್ತೀರಾ. ಆಫ್ ಅಂದ್ರೆ ಇಂಟು, ನೆಕ್ಸ್ಟ್ 45 ಡಿವೈಡೆಡ್ ಬೈ 225 ಇದೆ. ನೆಕ್ಸ್ಟ್ ಪ್ಲಸ್ 256 ಡಿವೈಡೆಡ್ ಬೈ 64 ಇದೆ. ನೆಕ್ಸ್ಟ್ ಡಿವೈಡ್ ಇದೆ ಸಿಂಬಲ್ ಏನಾಗುತ್ತೆ ಸರ್? ಇಂಟು ಆಯ್ತು. ಇಂಟು ಆಯ್ತು ಅಂದ್ರೆ 56 ಬೈ 196 ಏನಾಗುತ್ತೆ ಸರ್? 196 ಡಿವೈಡೆಡ್ ಬೈ 56. ಓಕೆನಾ? ನೆಕ್ಸ್ಟ್ 125 ಬಂದ್ಲೆ 125 ಐದ್ಲೆ, 5 ಬಂದ್ಲೆ 5 4 20, 5 5 45 ಬಂದ್ಲೆ 45 ಬಂದ್ಲೆ ಎಷ್ಟು ಬಂತು? 1 ಪ್ಲಸ್ 64 ಬಂದ್ಲೆ 64 4. ನೆಕ್ಸ್ಟ್ 4 ಬಂದ್ಲೆ 4 ಬಂದ್ಲೆ 4 4 4 16, 14 ಬಂದ್ಲೆ 14 14 ಎಷ್ಟು ಬಂತ್ರಿ? 14. 1 ಪ್ಲಸ್ 14 ಎಷ್ಟು ಬಂತು? 15. ಈಸಿಯಾಗಿ ಮಾಡ್ಬೇಕ್ರಿ ಆನ್ಸರ್ ಅನ್ನ. ಓಕೆ, ಆಪ್ಷನ್ ಸಿ 15 ಇಸ್ ದ ಕರೆಕ್ಟ್ ಆನ್ಸರ್. ಕಡತ ಹೊಡೆದು ಗೊತ್ತಾಗಬೇಕು, ಮಗ್ಗಿಗಳು 30ರವರೆಗೂ ಬರಬೇಕು, ಸ್ಕ್ವೇರ್ 30 ಗೊತ್ತಾಗಬೇಕು, ಕ್ಯೂಬ್ 10 ಗೊತ್ತಾದ್ರೆ ಸಾಕು. 17 GD 2024 ಪ್ರಶ್ನೆ ಪ್ರಶ್ನೆ 17 ಈ ಬ್ರಾಕೆಟ್ ಎರಡು ಬ್ರಾಕೆಟ್ ಅಲ್ಲಿ ಬೇರೆ ಬೇರೆ ಇದಾವೆ, ಎರಡನ್ನ ಸಾಲ್ವ್ ಮಾಡಿ ಪ್ಲಸ್ ಮಾಡ್ಬೇಕಂತೆ. ಡೈರೆಕ್ಟ್ ಮಾಡೋಣ. ಓಕೆ ಬನ್ನಿ. 7 ಒಂದ್ಲೆ 7 ಒಂದ್ಲೆ 7, 7 9 63, 13 ಒಂದ್ಲೆ 13 7, 36 ಒಂದ್ಲೆ 36 6, 19 ಪ್ಲಸ್ 7 26, 26 6 ಹೋದ್ರೆ 20. ನೆಕ್ಸ್ಟ್ ಪ್ಲಸ್ 11 ಒಂದ್ಲೆ 11 ಒಂದ್ಲೆ 11 11 9, 16 ಒಂದ್ಲೆ 16 6, 5 ಒಂದ್ಲೆ 5 9, 19 ಪ್ಲಸ್ 9 28, 28ರಲ್ಲಿ 6 ಹೋದ್ರೆ 22, 20 ಪ್ಲಸ್ 22 ಸರ್ 47, 47 ಎಲ್ಲಿದೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. GD 2024 ಏನಂತ ಪ್ರಶ್ನೆ ಇದೆ? ಬ್ರಾಕೆಟ್ ಅಲ್ಲಿ 81 ಆಫ್ ಇದೆ, 81 ಆಫ್ ತಗೊಳ್ರಿ. ನೆಕ್ಸ್ಟ್ ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಮೊದಲು 44 ಮೈನಸ್ 11 ಪ್ಲಸ್ 2 ಇದೆ, 44 ಇದೆ. 44 ಪ್ಲಸ್ 2 46, 46 ಅಲ್ಲಿ 11 ಅನ್ನ ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 35. ಹೌದಾ? 35 ತಗೊಳ್ರಿ. ಇಲ್ಲಿ ಬ್ರಾಕೆಟ್ ನಲ್ಲಿ 35 ತಗೊಳ್ರಿ. ನೆಕ್ಸ್ಟ್ ಏನಿದೆ ಸರ್? ಡಿವೈಡ್ ಇದೆ. ಡಿವೈಡ್ ಅಂದ್ರೆ ಬ್ರಾಕೆಟ್ ನಲ್ಲಿ ಇದೆ 44, 22 ಬಂದ್ಲೆ 22 2, 2 ಪ್ಲಸ್ 5 ಎಷ್ಟಾಯ್ತು? 7 ಆಯ್ತು. ನೆಕ್ಸ್ಟ್ ಬ್ರಾಕೆಟ್ ಕಂಪ್ಲೀಟ್ ಮಾಡಿ. ಇವಾಗ ನೋಡ್ರಿ 81 ಆಫ್ ಅಂದ್ರೆ ಏನು? ಇಂಟು 35 ಡಿವೈಡ್ ಬೈ ಏನಿದೆ? 7 ಇದೆ, 7. 7 ಒಂದ್ಲೆ 7 5 35, 5 ಬಂದ್ಲೆ 5, 5 8 40 ಎಷ್ಟಾಯ್ತು? 405. ಆಪ್ಷನ್ ಎ 405 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 19 ಒಂದು ನೀವು ಹೋಮ್ವರ್ಕ್ ಮಾಡಿ ಕಮೆಂಟ್ ಅಲ್ಲಿ ಇದರ ಆನ್ಸರ್ ಅನ್ನ ತಿಳಿಸಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೆಕ್ಸ್ಟ್ 21 ಕೂಡ ನೀವು ಹೋಮ್ವರ್ಕ್ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಮಾಡಬೇಕು. ಕಮೆಂಟ್ ಅಲ್ಲಿ ಆನ್ಸರ್ ಏನು ಬರುತ್ತೆ ಅನ್ನೋದನ್ನ ತಿಳಿಸಿ. ಓಕೆನಾ ಸ್ನೇಹಿತರೆ? ಚಾಂಪಿಯನ್ ಬ್ಯಾಚ್ ಕ್ರಾಕೆಟ್ ಆಪ್ ಅಕಾಡೆಮಿನ ಡೌನ್ಲೋಡ್ ಮಾಡ್ಕೊಳ್ರಿ. ಅದರಲ್ಲಿ ಬ್ಯಾಚ್ ಇದೆ. ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಗೆ 1 ವರ್ಷ ವ್ಯಾಲಿಡಿಟಿ ಇದೆ. ಅರ್ಥಮೆಟಿಕ್ ಪ್ಲಸ್ ಅಡ್ವಾನ್ಸ್ ಎಲ್ಲ ಕ್ಲಾಸಸ್ ನಿಮ್ಗೆ ಬರ್ತವೆ. ಜಬರ್ದಸ್ತ್ ಕ್ಲಾಸ್ ಇದೆ. ಹೌದಾ? ಪೂರ್ತಿ ಸಿಲೆಬಸ್ SSC ಗೆ ರೈಲ್ವೆಗೆ ಸಂಬಂಧಪಟ್ಟಂತ ಪೂರ್ತಿ ಸಿಲೆಬಸ್ ಇಲ್ಲಿ ಮ್ಯಾಥ್ಸ್ ನೀವು ನೋಡ್ತೀರಾ. ಜಸ್ಟ್ 299 ಇದೆ, ಪರ್ಚೇಸ್ ಮಾಡ್ತೀವಿ. ಓಕೆ, ನನ್ನ ಟೆಲಿಗ್ರಾಮ್ ಚಾನಲ್ ಮ್ಯಾಥ್ಸ್ ಬೈ ಸಂತೋಷ್ ಹೊಂಗಲ್, ಕ್ರಾಕೆಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ SSC GD ಗೆ ಸಂಬಂಧಪಟ್ಟಂತ ಪ್ರೀವಿಯಸ್ ಕ್ವಶನ್ ಸ್ಟಾರ್ಟ್ ಆಗ್ತಾ ಇದಾವೆ, ಅಲ್ಲಿ ಜಾಯ್ನ್ ಆಗಿ. ಕ್ರಾಕೆಟ್ ಅಕಾಡೆಮಿನ ಆಪ್ ಅನ್ನ ಡೌನ್ಲೋಡ್ ಮಾಡ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಸಿಂಪ್ಲಿಫಿಕೇಶನ್ 2 ಸರಳೀಕರಣ 2 ಬಗ್ಗೆ 23, 22, 20 ಕೇಳಿದ ಪ್ರಶ್ನೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.